ನಮಸ್ತೆ ವೀಕ್ಷಕರೇ, ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ಈ ಕುಜದೋಷದ ಬಗ್ಗೆ ನೋಡೋದಾದರೆ ಯಾವ ರೀತಿ ಇರುತ್ತೆ ಅಂತ ಒಂದು ಲೆಕ್ಕಾಚಾರ ತಿಳ್ಕೊಳ್ಳೋಣ ವೀಕ್ಷಕರೇ. ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಕುಜ ಕೂತಿದ್ದರೆ ಕುಜದೋಷ ಅಂತ ಕರಿತೀವಿ. 1, 2, 4, 7, 8, 12ನೇ ಮನೆಯಲ್ಲಿ ಲಗ್ನದಲ್ಲಾದರೂ ಇರಲಿ, 2ನೇ ಮನೆ ಅಂದರೆ ದ್ವಿತೀಯ ಸ್ಥಾನದಲ್ಲಾದರೂ ಇರಲಿ, ಸಪ್ತಮ ಸ್ಥಾನ ಪತ್ನಿ ಸ್ಥಾನ ಅಂತ ಕರಿತೀವಿ, ಅಲ್ಲಾದರೂ ಇರಲಿ. 4ನೇದು ಕೇಂದ್ರ ಸ್ಥಾನ ಸುಖ ಸ್ಥಾನ ಮಾತೃ ಸುಖ ಅಂತ ಕರಿತೀವಿ, ಅಲ್ಲಾದರೂ ಇರಲಿ. ಆಯುಷ್ಯ ಸ್ಥಾನ ಬಂದು 8ನೇ ಮನೆ ಮೃತ್ಯು ಸ್ಥಾನದಲ್ಲಾದರೂ ಇರಲಿ. ಆಮೇಲೆ ವ್ಯಯಭಾವ ಆಗಿರ್ತಕ್ಕಂಥ 12ನೇ ಮನೆಯಲ್ಲಾದರೂ ಕುಜ ಬಂದು ಕೂತ್ರೆ ಕುಜ ದೋಷ ಅಂತ ಕರಿತೀವಿ. ಈ ದೋಷ ಬೈ ಬರ್ತ್ ಟು ಡೆತ್, ಹುಟ್ಟಿದ ಆರಂಭದಿಂದ ಬಂದಿರತಕ್ಕಂಥದ್ದು. ಈಗ ಉದಾಹರಣೆಗೆ ಹೆಂಗಂದರೆ, ಒಂದು ಕೂಸು ಜನನ ಆಗಿದೆ, ಜನನ ಆಗಿರ್ತಕ್ಕಂಥ ಟೈಮಿಂದ ಲೆಕ್ಕಾಚಾರ ಹಿಡ್ಕೊಂಡು ಅಂತ್ಯಕಾಲದವರೆಗೂ ಆ ದೋಷ ಯಾವತ್ತೂ ಹೋಗಲ್ಲ. ಯಾವುದೇ ಪೂಜೆ ಪುನಸ್ಕಾರಗಳಿಂದ ಹೋಮ ಹವನಗಳಿಂದ ತಾತ್ಕಾಲಿಕ ಪರಿಹಾರವೇ ಹೊರತು ಶಾಶ್ವತ ಪರಿಹಾರ ಅಲ್ಲ ವೀಕ್ಷಕರೇ. ಇದನ್ನು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಹೇಳ್ತೀರಾ, ಕುಜ ದೋಷ ಇತ್ತು ಸರ್, ಕಾಳಹಸ್ತಿಗೆ ಹೋಗಿದ್ದೆ, ಪೂಜೆ ಮಾಡಿಸಿದ್ದೆ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಕುಜ ದೋಷ ನಿವಾರಣೆ ಮಾಡಿಸ್ಕೊಂಬಂದಿದ್ದೀವಿ, ಮತ್ತೇನು ಕೊರಕಾಗ್ತಿಲ್ಲ ಅಂದರೆ ಯಾವುದೇ ಪೂಜೆ ಪುನಸ್ಕಾರಗಳು ತಾತ್ಕಾಲಿಕ ಪರಿಹಾರ ಅಂತ ಹೇಳಿದ್ನಲ್ಲ ವೀಕ್ಷಕರೇ. ಆಮೇಲೆ ಅದು ಟ್ರಿಗರ್ ಆಗೋದು ಮೇನ್ ಏನಂದರೆ, ಒಂದು ಮದುವೆ ಜೀವನದಲ್ಲಿ ಮತ್ತು ಈ ಪುತ್ರ ಸಂತಾನ ಜೀವನದಲ್ಲಿ ಮಕ್ಕಳು ಫಲ ಒಂದು ನೋಡ್ತಿರುವಾಗ ಆ ಸಂದರ್ಭದಲ್ಲಿ ಅದು ಟ್ರಿಗರ್ ಆಗ್ತಕ್ಕಂಥದ್ದು ಕುಜದೋಷ ಬಂದು. ಅದು ಆ್ಯಕ್ಚುಲಿ ದಶಾಭುಕ್ತಿಲಿ ಬರಬೇಕು. ಫಾರ್ ಎಕ್ಸಾಂಪಲ್, ಈಗ ಕುಜದೋಷ ಇದೆ, 1, 2, 4, 7, 8, 12ನೇ ಮನೇಲಿ ಕುಜ ಕೂತಿದ್ದಾನೆ, ಈ ಜಾತಕದಲ್ಲಿ ಕುಜದೋಷ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಈ ಮದುವೆ ವಯಸ್ಸಿಗೆ ಬಂದಿರ್ತಾರೆ, ಜ್ಯೋತಿಷ್ಕರ ಹತ್ರ ಹೋಗಿ ಕೇಳ್ತೀರಾ, ಕುಜದೋಷ ಇದೆಯಪ್ಪ, ಮದುವೆ ಸೆಟ್ ಆಗ್ತಾಯಿಲ್ಲ. ಆದರೆ ದಶಾಭುಕ್ತಿಲಿ ಬರಬೇಕು, ಕುಜ ದಶಾ ಬರಬೇಕು, ಅಥವಾ ಭುಕ್ತಿ ಇಲ್ಲಾದರೂ ಕುಜ ಭುಕ್ತಿ ಬಂದಿರಬೇಕು. ಆ ಟೈಮಲ್ಲಿ ಹಂಗಿದ್ದಾಗ ಮಾತ್ರ ಅದು ವರ್ಕ್ ಆಗುತ್ತೆ ಹೊರತು ಬಿಟ್ಟರೆ ವರ್ಕ್ ಆಗಲ್ಲ. 20% ಮಾತ್ರ ಅಥವಾ 30% ಮಾತ್ರ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ದಶಾಭುಕ್ತಿಲಿ ಕುಜ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆ ದೋಷ ಅಪ್ಲಿಕೇಬಲ್ ಆಗಲ್ಲ. ದಶಾಭುಕ್ತಿಲಿ ಯಾವತ್ತಿಗೂ 2, 7, 11 ಕಾಂಬಿನೇಷನ್ ಅಂತಲೂ ಕರಿತೀವಿ. ಅಂದರೆ ಧನಸ್ಥಾನ, ಸಪ್ತಮ ಸ್ಥಾನ ಮತ್ತು 11ನೇ ಮನೆ ಅಥವಾ ಕೇಂದ್ರ ತ್ರಿಕೋನದಲ್ಲಿ ಗ್ರಹಗಳಿದ್ದರೂ ದಶಾಭುಕ್ತಿ ಬಂದರೂ ಕೂಡ ಮದುವೆ ಯೋಗವನ್ನು ಬಲಾಢ್ಯವಾಗಿ ತಂದು ಕೊಡ್ತಕ್ಕಂಥದ್ದು. ಇದು ಮದುವೆ ಯೋಗಕ್ಕೂ ಕೂಡ ಸ್ವಲ್ಪ ಸಮಸ್ಯೆಯನ್ನು ಉಲ್ಬಣ ಮಾಡ್ತಕ್ಕಂಥದ್ದು. ಯಾವುದು ಕುಜದೋಷ. ಅದು ದಶಾಭುಕ್ತಿಲಿ ಬಂದಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಅದನ್ನು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಹೋಗ್ತೀರಾ ಎಲ್ಲೋ ಬಿಡ್ತೀರಾ, ಯಾವುದೋ ಪೂಜೆ ಮಾಡಿಸ್ತೀರಾ, ಕುಜದೋಷ ಇದೆ, ಸರ್ಪದೋಷ ಇದೆ, ಅದು ಏನೂ ಯೂಸ್ ಆಗಲ್ಲ. ದಶಾಭುಕ್ತಿ ನಡೀತಾ ಇದ್ದ, ಈ ಪ್ರೆಸೆಂಟ್ ಯಾವ ದಶ ನಡೀತಾ ಇದ್ದಿ, ಒಂದು ಎಕ್ಸಾಂಪಲ್ ರಾಹು ದಶ ಗುರುಭುಕ್ತಿ, ಅಥವಾ ಗುರು ದಶ ರಾಹುಭುಕ್ತಿ, ಅಥವಾ ಶನಿ ದಶ ಕೇತುಭುಕ್ತಿ ನಡೀತಾ ಇದ್ದ, ಆ ದಶಾಭುಕ್ತಿನ ಶಾಂತಿ ಮಾಡ್ಕೊಳ್ಳಿ. ದಾನ ಕೊಡೋ ಪದ್ಧತಿನೋ, ಮಂತ್ರ ಪಠಣೆನೋ, ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಲಗ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಶಿ ಉಂಗುರನೋ, ರುದ್ರಾಕ್ಷನೋ ಹಾಕ್ಕೊಂಡು ಆ ದಶಾಭುಕ್ತಿ ಮಂತ್ರನ ಪಠಿಸೋದ್ರಿಂದ ರಿಪೀಟ್ ಮಾಡಬೇಕು. ಮಂತ್ರ ಯಾವತ್ತಿಗೂ ಗ್ರಹಗಳ ಮಂತ್ರನ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಲ್ಲ ಆ ರೀತಿಯಾಗಿ. ಅಂದರೆ ಗ್ರಹಗಳ ಮಂತ್ರ. ಒಂದು ಎಕ್ಸಾಂಪಲ್, ಈಗ ಸೂರ್ಯದಶ ನಡೀತೈತಾ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಒಂದು 10,000 20,000 ಸರಿ ಮಂತ್ರ ರಿಪೀಟ್ ಮಾಡಿದಾಗೆ ಅಲ್ಲೊಂದು ಆರಾ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಿಮ್ಮ ದೇಹದ ಸುತ್ತ. ಈ ನೆಗೆಟಿವ್ ಎನರ್ಜಿ ಎಲ್ಲ ಕಂಪ್ಲೀಟಾಗಿ ಪಾಸಿಟಿವ್ ಎನರ್ಜಿ ಫುಲ್ಫಿಲ್ ಮಾಡ್ತಾ ಬರುತ್ತೆ. ಆ ನೆಗೆಟಿವ್ ಅನ್ನೋದು ಏನಿರ್ತೈತಲ್ಲ ಆ ಭುಕ್ತಿ ಫಲದಲ್ಲಿ ಆ ನಕಾರಾತ್ಮಕ ಶಕ್ತಿನ ತೊರೆದಾಗ್ತಕ್ಕಂಥದ್ದು. ಅಲ್ಲಿ ನಿಮಗೆ ಆ ಭುಕ್ತಿ ಫಲ ಒಂದು ಶುಭ ಯೋಗನ ಕೊಡುತ್ತೆ ರಿಪೀಟ್ ಮಂತ್ರ ಪಠಣೆ ಮಾಡೋದ್ರಿಂದ. ಅದು ಬಿಟ್ಬಿಟ್ಟು ಕುಜದೋಷ ಎಲ್ಲೋ ಕೂತಿದೆ ನಡೀತಕ್ಕಂಥ ದಶ ಭುಕ್ತಿಲಿ ಬೇರೆ ಸಿಸ್ಟಮ್ ನಡೀತಾ ಇದೆ. ಕುಜದೋಷ ನಾಟ್ ಅಪ್ಲಿಕೇಬಲ್ ಫಾರ್ ಯುವರ್ ಜಾತಕ. ಯಾಕಂದರೆ ಕುಜದೋಷ, ಸರ್ಪದೋಷ, ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇರೋದು 12 ರಾಶಿಯಲ್ಲಿ 1, 2, 4, 7, 8, 12 ಈ 6 ಮನೆಯಲ್ಲಿ ಕೂತ್ರೆ ಕುಜದೋಷ. ಅಂದರೆ ಆಲ್ಮೋಸ್ಟ್ 100ಕ್ಕೆ 90% ಎಲ್ಲ ಜಾತಕದಲ್ಲೂ ಸಿಕ್ಕೇ ಸಿಗುತ್ತೆ. ಹಂಗಂತ ಯಾರ್ದು ಮದುವೆನೇ ಆಗಲ್ವಾ? ಇದು ಪಾಯಿಂಟು. ಇರಲಿ, ಅದು ಸೆಕೆಂಡ್ ಪಾರ್ಟು. ಈ ಮನೆಯಲ್ಲಿ ಕೂತ್ರೆ ಕುಜದೋಷ ಅಂತ ಪರಶರನು ಬರೆದಿದ್ದಾರೆ. ರಾಣ ಸಂಹಿತೆಯಲ್ಲೂ ಇದೆ, ಸುಮಾರು ದೋಷಗಳನ್ನು ಮಾರ್ಕಂಡೇಯ ಸಂಹಿತೆಯಲ್ಲೂ ಇದೆ, ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಅದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ವಿಚಾರಗಳು ಅದು ದಶಾಭುಕ್ತಿಲಿ ಬರಬೇಕು. ಬಂದಾಗ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ ಹೊರತು ಬೇರೆ ಇನ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲೇ ಏನೇ ಕೇಳಿದರೂ ತಲೆ ಕೆಡಿಸ್ಕೋಬೇಡಿ. ಕುಜದೋಷ ವರ್ಕಿಂಗ್ ಫಾರ್ ದಶಾಭುಕ್ತಿಲಿ ಬಂದಾಗ ಮಾತ್ರ. ದಶಾಭುಕ್ತಿಲಿ ಬಂದಿಲ್ವಾ, ವರ್ಕ್ ಆಗಲ್ಲ. ಓಕೆ, ಆಯ್ತಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ, ಮತ್ತೊಂದು ವಿಚಾರದ ಜೊತೆ. ಒಳ್ಳೆಯದಾಗಲಿ. ಜೈ ಗುರುದತ್ತ.